ಅದು ವರ್ಷಕ್ಕೊಮ್ಮೆ ನಡೆಯುವ ಜಾತ್ರೆ. ಆ ಜಾತ್ರೆಯಲ್ಲಿ ರಾಸುಗಳದ್ದೇ ದರ್ಬಾರ್. ಈ ಜಾತ್ರೆಯಲ್ಲಿ ಜಾನುವಾರುಗಳನ್ನ ಕೊಂಡುಕೊಳ್ಳುವ ದೊಡ್ಡ ಮಟ್ಟದ ವ್ಯವಹಾರ ಕೇಂದ್ರವಾಗಿಯೂ ಆಗಿದೆ. ರಾಜ್ಯದ ಮೂಲೆ ಮೂಲೆಯಿಂದ ಬರುವಂತಹ ರೈತರು ಹೇಗೆಲ್ಲ ವ್ಯಾಪಾರ ಮಾಡ್ತಾರೆ ಅನ್ನೋ ವರದಿ ಇಲ್ಲಿದೆ ನೋಡಿ. ನಂಗೆಲ್ಲ ಕೇಳಿದ್ರೆ 30 ಕೇಳಿದ್ರು ಅವರು ಕೊಡಲ್ಲ ಅಂತ ಕೊಟ್ಟಿರ್ತಾರೆ. ಈಗ ಆಮೇಲೆ ಲಾಸ್ಟ್ ಫೈನಲ್ಗೆ 30. ಇತಿಹಾಸ ಪ್ರಸಿದ್ಧ ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಶ್ರೀ ಕ್ಯಾಮೇನಹಳ್ಳಿ ಆಂಜನೇಯ ಸ್ವಾಮಿಯ ರಾಸುಗಳ ಜಾತ್ರೆ ಅಂದ್ರೆ ಅದು ಕರ್ನಾಟಕದಲ್ಲೇ ಮನೆ ಮಾತು. ಪೂರ್ವಿಕರ ಆಚರಣೆಯಂತೆ ಮೊದಲಿನಿಂದ ಕೂಡ ದನಗಳ ಜಾತ್ರೆ ಭಾರಿ ಸದ್ದು ಮಾಡುತ್ತೆ. ರಾಸುಗಳ ಜಾತ್ರೆ ಪ್ರಾರಂಭಗೊಂಡಿದ್ದು ಇಡೀ ಮೈದಾನವೆಲ್ಲ ತರೇವಾರಿ ರಾಸುಗಳು ಈಗ ತುಂಬಿ ಹೋಗಿವೆ. 40 ವರ್ಷದಿಂದ ಬರ್ತಾನೆ ಎಲ್ಲ ಜಾತ್ರೆ ಅಡ್ಡಾಡ್ತೀವಿ ನಾವು. ವ್ಯಾಪಾರಿ ರೈತರಿಗೆ ಕೊಡೋ ಎತ್ತು ಹೇಗಿದೆ ವ್ಯಾಪಾರ? ವ್ಯಾಪಾರಕ್ಕೆ ಇಲ್ಲಿ ಜಾಸ್ತಿ ಐತಣ. ನಮ್ ಬಜಾರ್ದಾಗ ಇಲ್ಲ ವ್ಯಾಪಾರ. ನಮ್ ಬಜಾರ್ದಾಗ ಎತ್ ಕಟ್ಟರಿಲ್ಲ, ರೈತರು ಕಮ್ಮಿನ ಎತ್ ಕಟ್ಟೋದು ಎಲ್ಲ ಟ್ರ್ಯಾಕ್ಟರ್ ಮ್ಯಾಗ ಅದ್ರ ಮ್ಯಾಗ ಬಿದ್ ಬಿಟ್ರ. ಇಲ್ಲಿ ರೇಟ್ ತಗೊಂಡ್ ಹೋದ್ರೆ ನಾವು ಮಾರಕ್ ಆಗ್ವಲ್ದು. ಘಾಟ್ಯಾಗಿಂದ ಇನ್ನೂ ಬಿದ್ದಾವ್ ಎತ್ತಂದು. ಏನ್ ಮಾಡುದು ಮತ್ತು ಕೈಯಾಲು ಬರ್ಬೋದು. 6 ಜೊತೆ 7 ಜೊತೆ ತಗಂದಿಲ್ಲ. ಈಗ 1 ಜೊತೆ ಆಗ್ಯಾವ, ಇನ್ನೊಂದ್ 2 ಜೊತೆ ತಗಂತಾವ. ಎಷ್ಟ ಏನ್ ಮಾಡೋದು? ಏನ್ ರೆಡಿ ತಗೊಂಡ್ರಿ ಈಗ? ಒಂದ್ ಜೊತೆ 158 ಬಿಟ್ಟು ಬಂದಾನೆ. ಎಲ್ಲಿವರೆಗೂ ಹೋಗ್ತಾ ಇದೆ? ಎಷ್ಟರಿಂದ ಎಷ್ಟರವರೆಗೂ ಹೋಗ್ತಾ ಇದಿಲ್ಲ ರೈಟ್ ಈಗ? ರೇಟ್ ಇಲ್ಲಿ 2 ಲಕ್ಷ ಮಾಲಿನ ಮ್ಯಾಗ ಡಿಪೆಂಡ್. 1,70,000 ತಗೊಂಡಾರ ತಗನಾರ. ನಾವು ಹಾಕಿಲ್ಲ ಅಷ್ಟ. ಯಾವ ಊರು ತಮ್ದು? ನಮ್ದು ಸೌಂಡ್ ತಾಲೂಕ್ ಕುರುಳಿ ಕುಟ್ಟಿ. ನಾವು ಹಾವೇರಿಯಾಗ ವ್ಯಾಪಾರ ನಮ್ದು. ಅಲ್ಲೇ ಒಂದ ಜಗತ್ನಾಗ ಕಟ್ಕೊಂಡ್ ಇರ್ತೇವೆ ನಾವು. ಮೇವು ಅದು ಇಟ್ಕೊಂಡು ಹಳ್ಳಿಕಾರ್ ತಳಿಯ ಪುಟ್ಟ ಕರುಗಳಿಗೆ ಭಾರಿ ಬೇಡಿಕೆ ಹೆಚ್ಚಿದೆ. ಬಳ್ಳಾರಿ, ಹಾವೇರಿ ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳ ಹಳ್ಳಿಗಳಿಂದ ಜಾತ್ರೆಗೆ ರೈತರು ಬಂದಿದ್ದಾರೆ. ಭರ್ಜರಿ ವ್ಯಾಪಾರ ಮಾಡಿ 50,000ದಿಂದ 5 ಲಕ್ಷದವರೆಗೆ ತಮಗಿಷ್ಟವಾದ ರಾಸುಗಳನ್ನ ಕೊಂಡು ಗಮನವನ್ನ ಸೆಳೆದಿದ್ದಾರೆ. ರೈತರೇ ತಮ್ಮ ಹೆಗ್ಲ ಮೇಲೆ ಟವಲ್ ಹಾಕಿಕೊಂಡು ಅದರ ಅಡಿಯಲ್ಲಿ ಬೆರಳುಗಳ ಮೂಲಕ ವ್ಯಾಪಾರದ ವಹಿವಾಟನ್ನ ಈಗ ಗಮನ ಸೆಳೀತಾ ಇದೆ. ಇನ್ನು ಮತ್ತೊಂದು ಕಡೆ ರಾಸುಗಳನ್ನ ಸಿಂಗರಿಸಿ ನಾಸಿಕ್ ಡೋಲ್ ಸದ್ದಿನೊಂದಿಗೆ ಮೆರವಣಿಗೆ ಮಾಡಿಕೊಂಡು ಜಾತ್ರೆಯಲ್ಲಿ ಜಮಾಯಿಸುತ್ತಿದ್ದಾರೆ. ಸರ್, ಇದು ಹಳ್ಳಿ ಕಾರ್ ಮೇಲೆ ನಮ್ಗೊಂದ್ ಸ್ವಲ್ಪ ವಿಶೇಷವಾಗಿ ಒಲವಿತ್ತು. ನನ್ನ ಫ್ರೆಂಡ್ ಚಂದ್ರು ಅವರು ಸಾಕ್ಬೇಕು ಅಂತಿದ್ರು. ಅದಕ್ಕೆ ಬಂದ್ವಿ. ಹಂಗೆ ನೋಡಿದ್ರೆ ಅಣ್ಣವ್ರು ತಗೊಂಡ್ ಹೋಗ್ತಾ ಇದ್ರು. ಹಣ ಎಷ್ಟು ತಗೊಂಡು ನನಗೆ ಇರ್ಲಿ ಅಂತ ಹೇಳಿ ಹಂಗೆ ನಾವು ತಗೊಂಡ್ವಿ. ನೋಡಿದೆ ಕರ ಇಷ್ಟ ಆಯ್ತು ನನಗೆ. ಎಲ್ಲಿಂದ ಬಂದಿರುತ್ತಾವು? ಸರ್, ದೊಡ್ಡಬಳ್ಳಾಪುರ ಟೌನ್. ಗೊತ್ತಾ ಹಸುಗಳ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ ನಿಮ್ಗೆ? ಸರ್, ಜೀರೋ ನಾಲೆಡ್ಜು. ಹಿಡ್ಕೊಳಕ್ಕೆ ಗಂಟೆ ಹಾಕಕ್ಕೆ ನಮ್ಗೆ ಬರಲ್ಲ. ಇಷ್ಟ ಆಯ್ತು, ಕರ ತಗೊಂಡು ನೋಡ. ಸರ್ ಹೇಳಿ, ನೀವು ಕೊಟ್ರಲ್ಲ ಇದ್ರ ಬಗ್ಗೆ ಹೇಳಿ. ಸರ್, ಇದು ಹಳ್ಳಿ ಕರು, ಇದು ಎಣ್ಗಾರ. ಇದು ನಾವು ಇಡೀ ಜಾತ್ರೆಗೆಲ್ಲ ಓಡಾಡ್ತೀವಿ. ಇದು ಎತ್ ಕುಡ್ಕೋಣ ಅಂತ ಹೇಳಿ ಸಿಕ್ಲಿಲ್ಲ ಸರ್. ನಾನು ಇದು 31,000ಕ್ಕೆ ಇದು ಬರ್ತಾ ಇದ್ದೀನಿ. ಎಷ್ಟು ತಿಂಗಳು? ಅದು ಎಷ್ಟು ವರ್ಷದ ಕರು ಇದು? ಹೆಚ್ಚು ಕಮ್ಮಿ ಈಗ ಒಂದು 7 ರಿಂದ 8 ತಿಂಗಳು ಸರ್. 8 ತಿಂಗಳು ಕರ ಇದು. ಹಂಗಿರಲ್ಲ. ಅವ್ರು ತಗೊಂಡು ಹೋಗ್ತಾ ಇದ್ರು. ನಮ್ಗೆ ಇಷ್ಟ ಆಯ್ತು, ನೋಡಿದೆ ಮೊದಲನೇ ಕರ ನೋಡಿದ್ದು. ಇರ್ಲಿ ಅಣ್ಣ, ಇದು ನಮ್ಗೆ ಇರ್ಲಿ ಅಣ್ಣ ಅಂತ ಹಂಗೆ ಇಸ್ಕೊಂಡ್ವಿ. ಅವರು ಪರಿಚಯ ಆಗಿದ್ದು. ಪಾಪ ನಾವು ಹೊಸ ಸಾಕ್ತಿರೋ ಹಳ್ಳಿ ಕಾರ್ ಶೋಕಿ ಇರಬೇಕು, ನೀವು ಯಂಗ್ಸ್ಟರ್ ಸಾಕಬೇಕು ಅಂತ ಹೇಳಿ ಪಾಪ ನಮಗೆ ಕೊಟ್ಟರು. ನಮ್ಗೇನು ಬೇಡ, ಗಂಟು ಕೊಡು ಸಾಕು ಅಂದ್ರು. ಇಲ್ಲೇ ನಾವು ಪ್ರೀತಿಯನ್ನು ನಾವು ಕೊಡ್ತಿರೋದು ಹೇಳಿ ಒಪ್ಕೊಂಡು ವ್ಯಾಪಾರ ಮಾಡಿದ್ವಿ. ವರ್ಷಕ್ಕೊಮ್ಮೆ ನಡೆಯುವ ರಾಸುಗಳ ಜಾತ್ರೆಯಲ್ಲಿ ರೈತರ ಹಬ್ಬದ ಸಂಭ್ರಮಕ್ಕೆ ಕೊನೆ ಇರೋದಿಲ್ಲ. 1 ವಾರಕ್ಕೂ ಹೆಚ್ಚು ಕಾಲ ನಡೆಯುವಂತಹ ಈ ಜಾತ್ರೆಯಲ್ಲಿ ವಿವಿಧ ತಳಿಗಳ ರಾಸುಗಳು ರೈತರ ಗಮನ ಸೆಳೀತಾ ಇವೆ. ಜಾತ್ರೆಯ ಮಹೋತ್ಸವದಲ್ಲಿ ಒಂದೊಂದು ದಿನವೂ ಒಂದೊಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದೆ. ಇನ್ನು ಜನವರಿ 25ರಂದು ಬ್ರಹ್ಮ ರಥೋತ್ಸವ ಬಳಿಕ ರಾಸುಗಳ ಜಾತ್ರೆ ಮುಕ್ತಾಯಗೊಳ್ಳಲಿದೆ. ಮಧು, ಕರ್ನಾಟಕ ಟಿವಿ, ತುಮಕೂರು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.